ಮಗ ಮಾಡಿದ್ದ ಸಾಲ ತಂದೆ ತಾಯಿ ಬದುಕಿಗೆ ಶೂಲ ಆಗಿರ್ತಕ್ಕಂಥದ್ದು. ವಿಜಯಪುರ ಜಿಲ್ಲೆ ಆಲಕುಂಟೆಯಲ್ಲಿ ದಂಪತಿ ಬೀದಿ ಪಾಲಾಗಿದ್ದಾರೆ. ಸಾಲ ಮಾಡಿ ಊರು ಬಿಟ್ಟಿದ್ದಾನೆ ಬಸವರಾಜ್ ಹಡಪದ ಅನ್ನುವಂಥ ವ್ಯಕ್ತಿ. ಈಗ ವೀರಭದ್ರ ಭಾಗಮ್ಮ ದಂಪತಿ ತಂದೆ ತಾಯಿ ಪಾಪ ಬೀದಿ ಪಾಲಾಗಿದ್ದಾರೆ. ಮನೆ ಮೇಲೆ 5 ಲಕ್ಷ ಸಾಲ ಮಾಡಿ ಕೊಟ್ಟಿದ್ರು ದಂಪತಿ ಮಗನಿಗೋಸ್ಕರ ಅಂತ. ಈತ ಸಾಲ ತುಂಬಿಲ್ಲ. ಫೈನಾನ್ಸ್ ಕೋರ್ಟ್ ಹೋಗಿದೆ. ಕೋರ್ಟ್ ಆದೇಶ ಪಡೆದು ಫೈನಾನ್ಸ್ ಸಿಬ್ಬಂದಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಈ ದಂಪತಿ ಬೀದಿ ಪಾಲಾಗಿದ್ದಾರೆ. ಹಿರಿಯ ಮಗ ಬಸವರಾಜ್ ಹಡಪದ ಸಾಲ ಮಾಡಿ ಸಾಲ ತೀರಿಸದೆ ಓಡ್ ಹೋಗ್ಬಿಟ್ಟಿದ್ದಾನೆ. 5 ವರ್ಷಗಳ ಹಿಂದೆ ಮಾಡಿದಂತಹ ಸಾಲ ಪ್ರತಿ ತಿಂಗಳು 14,000 ಸಾಲ ಕಟ್ಟಬೇಕಾಗಿತ್ತು. ಜನ ಸ್ಮಾಲ್ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ಬಸವರಾಜ್ಗೆ ನೀಡಿದ್ರು ಈ ದಂಪತಿ. ಅಂದ್ರೆ ತಂದೆ ತಾಯಿ ಹೆಸರು ಸಾಲ ಮಾಡಿ ಮಗ ಮನೆ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಸೊ ತಂದೆ ತಾಯಿ ಈಗ ಬೀದಿ ಪಾಲಾಗಿದ್ದಾರೆ. ನೋಡ್ರಿ, ನಮ್ಮ ಮಗನಿಗೆ ಒಂದು 5-6 ವರ್ಷ ಆಯ್ತ್ರಿ. ಮನಿ ಮೇಲ ಸಾಲ ಇಷ್ಟು ಕೊಟ್ಟೀನ್ರಿ. ಅಂಗಡಿ ಹಾಕೋಪ್ಪ ಮಾಡ್ರಿ ತುಂಬ್ರಿ ಅಂತೇಳಿ ನನ್ನ ಮನಿ ಮೇಲೆ ಸಾಲ ಇಷ್ಟು ಕೊಟ್ಟೀನ್ರಿ. ಉದ್ಯೋಗ ಮಾಡಕ್ರಿ. ಅವರು ತುಂಬಿಲ್ರಿ, ನಾನೇ ತುಂಬ್ಕೋತ ಬಂದು ಈಗ 1 ವರ್ಷ ಆಯ್ತ್ರಿ. ನಾವು ತುಂಬಿಲ್ಲ, ನಮ್ಗ ಆಗಿಲ್ಲ, ತುಂಬಿಲ್ಲ. ಈಗ ನಮಗ್ ಹೊರಗೆ ಹಾಕ್ಯಾರಿ, ಬೀದಿ ಕೆಡಿ ಹೋಗ್ಯಾರ. ಬ್ಯಾಂಕ್ನವ್ರು ಬಂದು ತುಂಬ್ರಿ ಇಲ್ದ್ರ. ಮಗ ಮಾಡಿದ್ದ ಸಾಲ ತಂದೆ ತಾಯಿ ಬದುಕಿಗೆ ಶೂಲ ಆಗಿರ್ತಕ್ಕಂಥದ್ದು. ವಿಜಯಪುರ ಜಿಲ್ಲೆ ಆಲಕುಂಟೆಯಲ್ಲಿ ದಂಪತಿ ಬೀದಿ ಪಾಲಾಗಿದ್ದಾರೆ. ಸಾಲ ಮಾಡಿ ಊರು ಬಿಟ್ಟಿದ್ದಾನೆ ಬಸವರಾಜ್ ಹಡಪದ ಅನ್ನುವಂಥ ವ್ಯಕ್ತಿ. ಈಗ ವೀರಭದ್ರ ಭಾಗಮ್ಮ ದಂಪತಿ ತಂದೆ ತಾಯಿ ಪಾಪ ಬೀದಿ ಪಾಲಾಗಿದ್ದಾರೆ. ಮನೆ ಮೇಲೆ 5 ಲಕ್ಷ ಸಾಲ ಮಾಡಿ ಕೊಟ್ಟಿದ್ರು ದಂಪತಿ ಮಗನಿಗೋಸ್ಕರ ಅಂತ. ಈತ ಸಾಲ ತುಂಬಿಲ್ಲ. ಫೈನಾನ್ಸ್ ಕೋರ್ಟ್ ಹೋಗಿದೆ. ಕೋರ್ಟ್ ಆದೇಶ ಪಡೆದು ಫೈನಾನ್ಸ್ ಸಿಬ್ಬಂದಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಈ ದಂಪತಿ ಬೀದಿ ಪಾಲಾಗಿದ್ದಾರೆ. ಹಿರಿಯ ಮಗ ಬಸವರಾಜ್ ಹಡಪದ ಸಾಲ ಮಾಡಿ ಸಾಲ ತೀರಿಸದೆ ಓಡ್ ಹೋಗ್ಬಿಟ್ಟಿದ್ದಾನೆ. 5 ವರ್ಷಗಳ ಹಿಂದೆ ಮಾಡಿದಂತಹ ಸಾಲ ಪ್ರತಿ ತಿಂಗಳು 14,000 ಸಾಲ ಕಟ್ಟಬೇಕಾಗಿತ್ತು. ಜನ ಸ್ಮಾಲ್ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ಬಸವರಾಜ್ಗೆ ನೀಡಿದ್ರು ಈ ದಂಪತಿ. ಅಂದ್ರೆ ತಂದೆ ತಾಯಿ ಹೆಸರು ಸಾಲ ಮಾಡಿ ಮಗ ಮನೆ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಸೊ ತಂದೆ ತಾಯಿ ಈಗ ಬೀದಿ ಪಾಲಾಗಿದ್ದಾರೆ. ನೋಡ್ರಿ, ನಮ್ಮ ಮಗನಿಗೆ ಒಂದು 5-6 ವರ್ಷ ಆಯ್ತ್ರಿ. ಮನಿ ಮೇಲ ಸಾಲ ಇಷ್ಟು ಕೊಟ್ಟೀನ್ರಿ. ಅಂಗಡಿ ಹಾಕೋಪ್ಪ ಮಾಡ್ರಿ ತುಂಬ್ರಿ ಅಂತೇಳಿ ನನ್ನ ಮನಿ ಮೇಲೆ ಸಾಲ ಇಷ್ಟು ಕೊಟ್ಟೇನ್ರಿ. ಉದ್ಯೋಗ ಮಾಡಕ್ರಿ. ಅವರು ತುಂಬಿಲ್ರಿ, ನಾನೇ ತುಂಬ್ಕೋತ ಬಂದು ಈಗ 1 ವರ್ಷ ಆಯ್ತ್ರಿ. ನಾವು ತುಂಬಿಲ್ಲ, ನಮ್ಗ ಆಗಿಲ್ಲ, ತುಂಬಿಲ್ಲ. ಈಗ ನಮಗ್ ಹೊರಗೆ ಹಾಕ್ಯಾರಿ, ಬೀದಿ ಕೆಡಿ ಹೋಗ್ಯಾರ. ಬ್ಯಾಂಕ್ನವ್ರು ಬಂದು ತುಂಬ್ರಿ ಇಲ್ದ್ರ. ಮಗ ಮಾಡಿದ್ದ ಸಾಲ ತಂದೆ ತಾಯಿ ಬದುಕಿಗೆ ಶೂಲ ಆಗಿರ್ತಕ್ಕಂಥದ್ದು. ವಿಜಯಪುರ ಜಿಲ್ಲೆ ಆಲಕುಂಟೆಯಲ್ಲಿ ದಂಪತಿ ಬೀದಿ ಪಾಲಾಗಿದ್ದಾರೆ. ಸಾಲ ಮಾಡಿ ಊರು ಬಿಟ್ಟಿದ್ದಾನೆ ಬಸವರಾಜ್ ಹಡಪದ ಅನ್ನುವಂಥ ವ್ಯಕ್ತಿ. ಈಗ ವೀರಭದ್ರ ಭಾಗಮ್ಮ ದಂಪತಿ ತಂದೆ ತಾಯಿ ಪಾಪ ಬೀದಿ ಪಾಲಾಗಿದ್ದಾರೆ. ಮನೆ ಮೇಲೆ 5 ಲಕ್ಷ ಸಾಲ ಮಾಡಿ ಕೊಟ್ಟಿದ್ರು ದಂಪತಿ ಮಗನಿಗೋಸ್ಕರ ಅಂತ. ಈತ ಸಾಲ ತುಂಬಿಲ್ಲ. ಫೈನಾನ್ಸ್ ಕೋರ್ಟ್ ಹೋಗಿದೆ. ಕೋರ್ಟ್ ಆದೇಶ ಪಡೆದು ಫೈನಾನ್ಸ್ ಸಿಬ್ಬಂದಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಈ ದಂಪತಿ ಬೀದಿ ಪಾಲಾಗಿದ್ದಾರೆ. ಹಿರಿಯ ಮಗ ಬಸವರಾಜ್ ಹಡಪದ ಸಾಲ ಮಾಡಿ ಸಾಲ ತೀರಿಸದೆ ಓಡ್ ಹೋಗ್ಬಿಟ್ಟಿದ್ದಾನೆ. 5 ವರ್ಷಗಳ ಹಿಂದೆ ಮಾಡಿದಂತಹ ಸಾಲ ಪ್ರತಿ ತಿಂಗಳು 14,000 ಸಾಲ ಕಟ್ಟಬೇಕಾಗಿತ್ತು. ಜನ ಸ್ಮಾಲ್ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ಬಸವರಾಜ್ಗೆ ನೀಡಿದ್ರು ಈ ದಂಪತಿ. ಅಂದ್ರೆ ತಂದೆ ತಾಯಿ ಹೆಸರು ಸಾಲ ಮಾಡಿ ಮಗ ಮನೆ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಸೊ ತಂದೆ ತಾಯಿ ಈಗ ಬೀದಿ ಪಾಲಾಗಿದ್ದಾರೆ. ನೋಡ್ರಿ, ನಮ್ಮ ಮಗನಿಗೆ ಒಂದು 5-6 ವರ್ಷ ಆಯ್ತ್ರಿ. ಮನಿ ಮೇಲ ಸಾಲ ಇಷ್ಟು ಕೊಟ್ಟೀನ್ರಿ. ಅಂಗಡಿ ಹಾಕೋಪ್ಪ ಮಾಡ್ರಿ ತುಂಬ್ರಿ ಅಂತೇಳಿ ನನ್ನ ಮನಿ ಮೇಲೆ ಸಾಲ ಇಷ್ಟು ಕೊಟ್ಟೇನ್ರಿ. ಉದ್ಯೋಗ ಮಾಡಕ್ರಿ. ಅವರು ತುಂಬಿಲ್ರಿ, ನಾನೇ ತುಂಬ್ಕೋತ ಬಂದು ಈಗ 1 ವರ್ಷ ಆಯ್ತ್ರಿ. ನಾವು ತುಂಬಿಲ್ಲ, ನಮ್ಗ ಆಗಿಲ್ಲ, ತುಂಬಿಲ್ಲ. ಈಗ ನಮಗ್ ಹೊರಗೆ ಹಾಕ್ಯಾರಿ, ಬೀದಿ ಕೆಡಿ ಹೋಗ್ಯಾರ. ಬ್ಯಾಂಕ್ನವ್ರು ಬಂದು ತುಂಬ್ರಿ ಇಲ್ದ್ರ. ಮಗ ಮಾಡಿದ್ದ ಸಾಲ ತಂದೆ ತಾಯಿ ಬದುಕಿಗೆ ಶೂಲ ಆಗಿರ್ತಕ್ಕಂಥದ್ದು. ವಿಜಯಪುರ ಜಿಲ್ಲೆ ಆಲಕುಂಟೆಯಲ್ಲಿ ದಂಪತಿ ಬೀದಿ ಪಾಲಾಗಿದ್ದಾರೆ. ಸಾಲ ಮಾಡಿ ಊರು ಬಿಟ್ಟಿದ್ದಾನೆ ಬಸವರಾಜ್ ಹಡಪದ ಅನ್ನುವಂಥ ವ್ಯಕ್ತಿ.
ಈಗ ವೀರಭದ್ರ ಭಾಗಮ್ಮ ದಂಪತಿ ತಂದೆ ತಾಯಿ ಪಾಪ ಬೀದಿ ಪಾಲಾಗಿದ್ದಾರೆ. ಮನೆ ಮೇಲೆ 5 ಲಕ್ಷ ಸಾಲ ಮಾಡಿ ಕೊಟ್ಟಿದ್ರು ದಂಪತಿ ಮಗನಿಗೋಸ್ಕರ ಅಂತ. ಈತ ಸಾಲ ತುಂಬಿಲ್ಲ. ಫೈನಾನ್ಸ್ ಕೋರ್ಟ್ ಹೋಗಿದೆ. ಕೋರ್ಟ್ ಆದೇಶ ಪಡೆದು ಫೈನಾನ್ಸ್ ಸಿಬ್ಬಂದಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಈ ದಂಪತಿ ಬೀದಿ ಪಾಲಾಗಿದ್ದಾರೆ. ಹಿರಿಯ ಮಗ ಬಸವರಾಜ್ ಹಡಪದ ಸಾಲ ಮಾಡಿ ಸಾಲ ತೀರಿಸದೆ ಓಡ್ ಹೋಗ್ಬಿಟ್ಟಿದ್ದಾನೆ. 5 ವರ್ಷಗಳ ಹಿಂದೆ ಮಾಡಿದಂತಹ ಸಾಲ ಪ್ರತಿ ತಿಂಗಳು 14,000 ಸಾಲ ಕಟ್ಟಬೇಕಾಗಿತ್ತು. ಜನ ಸ್ಮಾಲ್ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ಬಸವರಾಜ್ಗೆ ನೀಡಿದ್ರು ಈ ದಂಪತಿ. ಅಂದ್ರೆ ತಂದೆ ತಾಯಿ ಹೆಸರು ಸಾಲ ಮಾಡಿ ಮಗ ಮನೆ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಸೊ ತಂದೆ ತಾಯಿ ಈಗ ಬೀದಿ ಪಾಲಾಗಿದ್ದಾರೆ. ನೋಡ್ರಿ, ನಮ್ಮ ಮಗನಿಗೆ ಒಂದ್ 5-6 ವರ್ಷ ಆಯ್ತ್ರಿ. ಮನಿ ಮೇಲೆ ಸಾಲ ಇಷ್ಟು ಕೊಟ್ಟೀನ್ರಿ. ಅಂಗಡಿ ಹಾಕೋಪ್ಪ ಮಾಡ್ರಿ ತುಂಬ್ರಿ ಅಂತೇಳಿ ನನ್ನ ಮನಿ ಮೇಲೆ ಸಾಲ ಇಷ್ಟು ಕೊಟ್ಟೇನ್ರಿ. ಉದ್ಯೋಗ ಮಾಡಕ್ರಿ. ಅವ್ರು ತುಂಬಿಲ್ರಿ, ನಾನೇ ತುಂಬ್ಕೋತ ಬಂದು ಈಗ 1 ವರ್ಷ ಆಯ್ತ್ರಿ. ನಾವು ತುಂಬಿಲ್ಲ, ನಮ್ಗ ಆಗಿಲ್ಲ, ತುಂಬಿಲ್ಲ. ಈಗ ನಮಗ್ ಹೊರಗೆ ಹಾಕ್ಯಾರಿ, ಬೀದಿ ಕೆಡಿ ಹೋಗ್ಯಾರ. ಬ್ಯಾಂಕ್ನವ್ರು ಬಂದು ತುಂಬ್ರಿ ಇಲ್ದ್ರ ಮಗ ಮಾಡಿದ್ದ ಸಾಲ ತಂದೆ ತಾಯಿ ಬದುಕಿಗೆ ಶೂಲ ಆಗಿರ್ತಕ್ಕಂಥದ್ದು. ವಿಜಯಪುರ ಜಿಲ್ಲೆ ಆಲಕುಂಟೆಯಲ್ಲಿ ದಂಪತಿ ಬೀದಿ ಪಾಲಾಗಿದ್ದಾರೆ. ಸಾಲ ಮಾಡಿ ಊರು ಬಿಟ್ಟಿದ್ದಾನೆ ಬಸವರಾಜ್ ಹಡಪದ ಅನ್ನುವಂಥ ವ್ಯಕ್ತಿ. ಈಗ ವೀರಭದ್ರ ಭಾಗಮ್ಮ ದಂಪತಿ ತಂದೆ ತಾಯಿ ಪಾಪ ಬೀದಿ ಪಾಲಾಗಿದ್ದಾರೆ. ಮನೆ ಮೇಲೆ 5 ಲಕ್ಷ ಸಾಲ ಮಾಡಿ ಕೊಟ್ಟಿದ್ರು ದಂಪತಿ ಮಗನಿಗೋಸ್ಕರ ಅಂತ. ಈತ ಸಾಲ ತುಂಬಿಲ್ಲ. ಫೈನಾನ್ಸ್ ಕೋರ್ಟ್ ಹೋಗಿದೆ. ಕೋರ್ಟ್ ಆದೇಶ ಪಡೆದು ಫೈನಾನ್ಸ್ ಸಿಬ್ಬಂದಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಈ ದಂಪತಿ ಬೀದಿ ಪಾಲಾಗಿದ್ದಾರೆ. ಹಿರಿಯ ಮಗ ಬಸವರಾಜ್ ಹಡಪದ ಸಾಲ ಮಾಡಿ ಸಾಲ ತೀರಿಸದೆ ಓಡ್ ಹೋಗ್ಬಿಟ್ಟಿದ್ದಾನೆ. 5 ವರ್ಷಗಳ ಹಿಂದೆ ಮಾಡಿದಂತಹ ಸಾಲ ಪ್ರತಿ ತಿಂಗಳು 14,000 ಸಾಲ ಕಟ್ಟಬೇಕಾಗಿತ್ತು. ಜನ ಸ್ಮಾಲ್ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ಬಸವರಾಜ್ಗೆ ನೀಡಿದ್ರು ಈ ದಂಪತಿ. ಅಂದ್ರೆ ತಂದೆ ತಾಯಿ ಹೆಸರು ಸಾಲ ಮಾಡಿ ಮಗ ಮನೆ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಸೊ ತಂದೆ ತಾಯಿ ಈಗ ಬೀದಿ ಪಾಲಾಗಿದ್ದಾರೆ. ನೋಡ್ರಿ, ನಮ್ಮ ಮಗನಿಗೆ ಒಂದ್ 5-6 ವರ್ಷ ಆಯ್ತ್ರಿ. ಮನಿ ಮೇಲೆ ಸಾಲ ಇಷ್ಟು ಕೊಟ್ಟೀನ್ರಿ. ಅಂಗಡಿ ಹಾಕೋಪ್ಪ ಮಾಡ್ರಿ ತುಂಬ್ರಿ ಅಂತೇಳಿ ನನ್ನ ಮನಿ ಮೇಲೆ ಸಾಲ ಇಷ್ಟು ಕೊಟ್ಟೇನ್ರಿ. ಉದ್ಯೋಗ ಮಾಡಕ್ರಿ. ಅವ್ರು ತುಂಬಿಲ್ರಿ, ನಾನೇ ತುಂಬ್ಕೋತ ಬಂದು ಈಗ 1 ವರ್ಷ ಆಯ್ತ್ರಿ. ನಾವು ತುಂಬಿಲ್ಲ, ನಮ್ಗ ಆಗಿಲ್ಲ, ತುಂಬಿಲ್ಲ. ಈಗ ನಮಗ್ ಹೊರಗೆ ಹಾಕ್ಯಾರಿ, ಬೀದಿ ಕೆಡಿ ಹೋಗ್ಯಾರ. ಬ್ಯಾಂಕ್ನವ್ರು ಬಂದು ತುಂಬ್ರಿ ಇಲ್ದ್ರ ಮಗ ಮಾಡಿದ್ದ ಸಾಲ ತಂದೆ ತಾಯಿ ಬದುಕಿಗೆ ಶೂಲ ಆಗಿರ್ತಕ್ಕಂಥದ್ದು. ವಿಜಯಪುರ ಜಿಲ್ಲೆ ಆಲಕುಂಟೆಯಲ್ಲಿ ದಂಪತಿ ಬೀದಿ ಪಾಲಾಗಿದ್ದಾರೆ. ಸಾಲ ಮಾಡಿ ಊರು ಬಿಟ್ಟಿದ್ದಾನೆ ಬಸವರಾಜ್ ಹಡಪದ ಅನ್ನುವಂಥ ವ್ಯಕ್ತಿ. ಈಗ ವೀರಭದ್ರ ಭಾಗಮ್ಮ ದಂಪತಿ ತಂದೆ ತಾಯಿ ಪಾಪ ಬೀದಿ ಪಾಲಾಗಿದ್ದಾರೆ. ಮನೆ ಮೇಲೆ 5 ಲಕ್ಷ ಸಾಲ ಮಾಡಿ ಕೊಟ್ಟಿದ್ರು ದಂಪತಿ ಮಗನಿಗೋಸ್ಕರ ಅಂತ. ಈತ ಸಾಲ ತುಂಬಿಲ್ಲ. ಫೈನಾನ್ಸ್ ಕೋರ್ಟ್ ಹೋಗಿದೆ. ಕೋರ್ಟ್ ಆದೇಶ ಪಡೆದು ಫೈನಾನ್ಸ್ ಸಿಬ್ಬಂದಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಈ ದಂಪತಿ ಬೀದಿ ಪಾಲಾಗಿದ್ದಾರೆ. ಹಿರಿಯ ಮಗ ಬಸವರಾಜ್ ಹಡಪದ ಸಾಲ ಮಾಡಿ ಸಾಲ ತೀರಿಸದೆ ಓಡ್ ಹೋಗ್ಬಿಟ್ಟಿದ್ದಾನೆ. 5 ವರ್ಷಗಳ ಹಿಂದೆ ಮಾಡಿದಂತಹ ಸಾಲ ಪ್ರತಿ ತಿಂಗಳು 14,000 ಸಾಲ ಕಟ್ಟಬೇಕಾಗಿತ್ತು. ಜನ ಸ್ಮಾಲ್ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ಬಸವರಾಜ್ಗೆ ನೀಡಿದ್ರು ಈ ದಂಪತಿ. ಅಂದ್ರೆ ತಂದೆ ತಾಯಿ ಹೆಸರು ಸಾಲ ಮಾಡಿ ಮಗ ಮನೆ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಸೊ ತಂದೆ ತಾಯಿ ಈಗ ಬೀದಿ ಪಾಲಾಗಿದ್ದಾರೆ. ನೋಡ್ರಿ, ನಮ್ಮ ಮಗನಿಗೆ ಒಂದ್ 5-6 ವರ್ಷ ಆಯ್ತ್ರಿ. ಮನಿ ಮೇಲೆ ಸಾಲ ಇಷ್ಟು ಕೊಟ್ಟೀನ್ರಿ. ಅಂಗಡಿ ಹಾಕೋಪ್ಪ ಮಾಡ್ರಿ ತುಂಬ್ರಿ ಅಂತೇಳಿ ನನ್ನ ಮನಿ ಮೇಲೆ ಸಾಲ ಇಷ್ಟು ಕೊಟ್ಟೇನ್ರಿ. ಉದ್ಯೋಗ ಮಾಡಕ್ರಿ. ಅವ್ರು ತುಂಬಿಲ್ರಿ, ನಾನೇ ತುಂಬ್ಕೋತ ಬಂದು ಈಗ 1 ವರ್ಷ ಆಯ್ತ್ರಿ. ನಾವು ತುಂಬಿಲ್ಲ, ನಮ್ಗ ಆಗಿಲ್ಲ, ತುಂಬಿಲ್ಲ. ಈಗ ನಮಗ್ ಹೊರಗೆ ಹಾಕ್ಯಾರಿ, ಬೀದಿ ಕೆಡಿ ಹೋಗ್ಯಾರ. ಬ್ಯಾಂಕ್ನವ್ರು ಬಂದು ತುಂಬ್ರಿ ಇಲ್ದ್ರ